ವೆಲ್ಕಮ್ ಟು ಮೋಟೋ ಬ್ಲಾಗ್ ಮತ್ತು ಲೈಫ್ ಸ್ಟೈಲು. ಸೊ ಇವತ್ತು ಬೆಳಗ್ಗೆ ಹೋಗ್ತಾ ಇರೋದೆ ಆಲ್ಫಾ ಮೂವಿ ನೋಡೋಕ್ಕೆ. ಬೆಳಗ್ಗೆ ಆಲ್ಫಾ ಮೂವಿ ನೋಡೋಕ್ಕೆ. ಸೊ ನಾನು ನನ್ನ ಅಂಗಡಿಯಲ್ಲೇ ವ್ರಾತೆಕ್ಸು ಮತ್ತು ಅವತಾರ್ ಸೇಲ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿಗೆ ಬೇಕು ಅವ್ರು ದಯವಿಟ್ಟು ನನ್ನ ಅಂಗಡಿಗೆ ಬಂದುಬಿಟ್ಟು ತೊಗೊಂಡೋಗಿ ಒಂಚೂರು ಎಕ್ಸ್ಟರ್ನೇಟ್ ಡಿಸ್ಕೌಂಟ್ ಕೊಡ್ತೀನಿ ನಾನು ನಿಮಗೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ಬೆಳಗ್ಗೆ ಆಲ್ಫಾ ಮೂವಿ ನೋಡೋಕ್ಕೆ. ಓಹೋ ಯಾಕಪ್ಪ, ನಿನ್ನೆ ತಾನೇ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಆನ್ ಆಗಪ್ಪ. ಆನ್ ಆಯಿತು. ಜುಪಿಟ್ರು ಆನ್ ಆಗೇ ಹೋಯ್ತು. ಇನ್ನೇನು ಹೋಗ್ತಾನೆ ಇರೋದು ಇವಾಗ. ಓಹೋ 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 ನಾನು ಒಂದು ಕಾಲದಲ್ಲಿ ಇದೇ ಥರ ಸೈಕಲಲ್ಲಿ ನಕ್ಕನ್ ರೋಡ್ ಚಪ್ಪರ ಆಯ್ತಾ ಇದ್ದೆ. ಬಟ್ ಒಳ್ಳೆ ದಿನಗಳಿತ್ತು ಗುರು. ಮುಂಚೆ ಆ ಸೈಕಲ್ ತೊಗೊಳೋದೇನು, ಬಾಡಿಗೆಗೆ ಸೈಕಲ್ ತೊಗೊಂಡು ಇತ್ತಾಡೋದು ಇಡೀ ದಿನ. ಮತ್ತೆ ಈ ಥರ ದಿನಗಳು ನನ್ನ ಲೈಫಲ್ಲಿ ಮತ್ತೆ ಬರಬೇಕು. ಬಟ್ ಈ ಥರ ದಿನಗಳು ನನ್ನ ಲೈಫಲ್ಲಿ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ಜೀವನ ಹಿಂಗೆ ಮುಂದೆ ಹೋಗ್ತಾನೆ ಇರುತ್ತೆ. ಸಖತ್ತಾಗಿತ್ತು ಅಂದ್ಕೊಳ್ಳಿ. ಆಲ್ಫಾ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಲೆವೆಲಾಗಿ ಮೂವಿ ಅಂದರೆ ಫಸ್ಟ್ ಟೈಮ್ ಒಬ್ಬ ಆ್ಯಕ್ಟರು ಒಬ್ಬ ಮೂವಿ ಮಾಡಿದ್ರೆ ಹೆಂಗಿರುತ್ತೆ ಮೂವಿ ಅದೇ ಥರ ಇತ್ತು. ಸಖತ್ತಾಗಿತ್ತು ಅಂದ್ಕೊಳ್ಳಿ ಮೂವಿ. ಒಂಚೂರು ಬೇಜಾರು ಅನಿಸಿಲ್ಲ, ಒಂಚೂರು ಏನು ಸುಮ್ಮನೆ ಯಾಕಂತ ಬಂದ್ರಿ ಆ ಥರ ಎಲ್ಲ ಅನಿಸಿಲ್ಲ. ಮೂವಿ ಅಂತೂ ತುಂಬ ಸಖತ್ತಾಗಿತ್ತು. ಒಳ್ಳೆ ಮಜಾ ಮಾಡಿದೆ ಗುರು. ಹೀರೋಗಂತೂ ಹ್ಯಾಟ್ಸ್ ಆಫು, ಹೀರೋಯಿನ್ಸ್ಗೆಲ್ಲ ಡಬಲ್ ಹ್ಯಾಟ್ಸ್ ಆಫು ನನ್ನ ಕಡೆಯಿಂದ. ಒಂದು ಮೂವಿ ಮಾಡೋಕ್ಕೆ ಎಷ್ಟು ಕಷ್ಟ ಅಂದರೆ ಅದು ಬರೀ ಆ್ಯಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಸ್ಗೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋಲ್ಲ. ನೋಡಿರೋರು ಏನೋ ಹೇಳ್ಬಿಡ್ತಾರೆ, ನಕ್ಕನ್ ಮೂವಿ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅವ್ರು ಅಷ್ಟು ಕಷ್ಟಪಟ್ಟು ಒಂದು ಮೂವಿ ಮಾಡಿರ್ತಾರಲ್ವ, ಅದಕ್ಕೆ ನಾವೇನಾದ್ರು ಸುಮ್ಮನೆ ಒಂದು ಟಿಕೆಟ್ ಕೊಟ್ಬಿಟ್ಟು ಆ ಮೂವಿಯಲ್ಲಿ ಹೋಗ್ಬಿಟ್ಟು ಒಂದು ಚಪ್ಪಾಳೆ ಹೊಡೆದ್ರೆ ಎಷ್ಟು ಅವರಿಗೆ ಖುಷಿ ಆಗುತ್ತೆ ಅಂದರೆ, ಅವ್ರ ಜೀವನದಲ್ಲಿ ತುಂಬ ಖುಷಿ ಆಗುತ್ತೆ. ಜೀವನದಲ್ಲಿ ಎಂಥ ಶೋಕಿನಾರೋ ಹೊಡೀರಿ. ಯಾವ ಥರ ಶೋಕಿ ಹೊಡಿಬೇಕು, ಯಾವ್ಯಾವ ಥರ ಶೋಕಿ ಹೊಡಿಬಾರ್ದು, ಎಲ್ಲ ಥರ ಶೋಕಿ ಹೊಡೀರಿ. ಬಟ್ ಆ ಶೋಕಿ ಹೊಡಿಬೇಕಂದ್ರೆ ನಿಮ್ಮ ಸ್ವಂತ ದುಡ್ಡಿರಬೇಕು. ಅವಾಗ ಶೋಕಿ ಮಾಡಿದ್ರೆ ಜನ ಬೆಲೆ ಕೊಡ್ತಾರೆ. ಸಾಲ ಮಾಡಿ ಶೋಕಿ ಎಲ್ಲ ಮಾಡಿದ್ರೆ ಮನೆ ಹಾಳಾಗತ್ತೆ. ಮನೆ ಆದಂಗೆ ಸಾಲ ಮಾಡಿದ್ರೆ ಜೀವನನೇ ಹಾಳಾಗ್ಬಿಡುತ್ತೆ. ಜೀವನ ಹಾಳಾದರೆ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಎಲ್ಲರೂ ರೋಡಿಗೆ ಬಂದುಬಿಡ್ತಾರೆ. ಅದಕ್ಕೆ ಸಾಲ ಮಾಡಿ ಯಾವತ್ತೂ ಶೋಕಿಗಳೆಲ್ಲ ಹೊಡಿಯೋಕ್ಕೆ ಹೋಗಬೇಡಿ. ಬೇಡವೇ ಬೇಡ. ಆ ಥರ ಶೋಕಿ ಯಾಕೆ ಬೇಕು? ಯಾರಿಗಾರೋ ನಾವೇನಾರೋ ಒಳ್ಳೇದೇನಾರೋ ಹೇಳಕ್ಕೆ ಹೋದರೆ ನಾವೇ ಗಾಂಡುಗಳಾಗೋದು. ಅದಕ್ಕೆ ನಾವು ಯಾವತ್ತೂ ಯಾರಿಗೂ ಒಳ್ಳೇದು ಹೇಳ್ಬಾರ್ದು, ಕೆಟ್ಟದ್ದು ಹೇಳ್ಬಾರ್ದು. ನಮ್ಮನ್ನು ಯಾರು ಹೆಂಗಾರೋ ದೆಂಗಿಸ್ಕೊಂಡ್ಲಿ ಅಥವಾ ಯಾರು ಹೆಂಗಾರೋ ಕೈಸ್ಕೊಂಡ್ಲಿ, ನಮ್ಮ ಪಾಡಿಗೆ ನಾವಿರಬೇಕು. ಬೇರೆಯವ್ರ ಮನೇಲಿ ಚಪಾತಿ ಬೇಯ್ದಿದೆಯಾ ಇಲ್ವಾ ಅಂತ ನೋಡಬಾರ್ದು. ಫಸ್ಟು ನಮ್ಮನೆ ಚಪಾತಿ ಬೇಯ್ದಿದೆಯಾ ಇಲ್ವಾ ಅಂತ ನೋಡಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ. ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ನಕ್ಕನ್ಲೇ ಮಾಡ್ತಾ ಇರೋದೇ ನಿಮಗೆ ಒಂದು ದೊಡ್ಡ ನಮಸ್ಕಾರ. ನನ್ನ ಹತ್ರ ಇವತ್ತು ಯಾವ ಗಾಡಿ ಇದೆ ಅಂದರೆ TVS ಹಳೆ ಮಾಡೆಲ್ ಗಾಡಿ, ಹುಡುಗಿರು ಓಡಿಸೋದು ಗಾಡಿ. ಯಾಕೆ ಓಡಿಸ್ತಾ ಇದ್ದೀನಿ ಅಂದರೆ ನಮ್ಮ ಜುಪಿಟರಲ್ಲಿ ಪೆಟ್ರೋಲ್ ಖಾಲಿ. ಅದಕ್ಕೆ ನಾನು ಓಡಿಸ್ತಾ ಇರೋದೇ ಇದು TVS ಜೆಸ್ಟ್ ಅಂತಾರೆ ಇದಕ್ಕೆ. ಏನು ಗಾಡಿ ಇದೆ ಗುರು, ಸೇಮ್ ನನ್ನ ಬಾಡಿ ಎಷ್ಟಿದೆ ಅಷ್ಟು ಗಾಡಿ ಇದೆ. ಬಟ್ ಗಾಡಿ ಅಂತೂ ಸಖತ್ತಾಗಿದೆ ಅಂದ್ಕೊಳ್ಳಿ. ಯಾಕಂದರೆ ಆರಾಮಾಗಿ ಜುಪ್ ಅಂತ ನುಗ್ಸ್ಬಿಡ್ಬೋದು. ನೋಡ್ತಾ ಇದ್ದೀರಲ್ಲ ಗಾಡಿ ಎಷ್ಟು ಚಿಕ್ಕದು. ಫುಲ್ಲು ಚಿಕ್ಕದು ಅಂದ್ಕೊಳ್ಳಿ. ಓಹೋ
ಲಾ 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 ವೈ 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 ಅವನಮ್ಮನ 2 ಬ್ರೇಕ್ ಹಾಕಿದ್ರೇನು ಅವನಮ್ಮನ ಗಾಡಿ ಹಿಡಿಲಿಲ್ಲ. ಸೈಕ್ ಗಾಡಿ ಅಂದ್ಕೊಳ್ಳಿ. ಜುಪಿಟರ್ ಅಲ್ಲ ಕಣೋ ಗಂಡು, ಟಿ ವಿ ಎಸ್ ಜಸ್ಟ್. ಸಿಂಹ ಕಾಡಲ್ಲಿ ಮಲಗಿದಾನೆ ಅಂತ ಜನಗಳು ನಕ್ಕನ್ಲೆ ಬಕೆಟ್ಟು, ನಕ್ಕನ್ಲೆ ಅದು, ನಕ್ಕನ್ ಇದು ಅದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಕಾಯ್ಕೊಂಡಿದ್ದೀನಿ. ಯಾವಾಗಾರೋ ನಕ್ಕನ್ ತಲೆಗೇನಾರೋ ನೆತ್ತಿಗೇನಾರೋ ಏರ್ತು ಅಂದರೆ ಸಿಂಹ ಆಮೇಲೆ ಸಿಂಹನೇ. ಸಿಂಹ 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 ಸಿಂಹ. ಜಾಸ್ತಿ ಮಾತಾಡ್ಬಿಟ್ಟೆ. ಸೊ ನಾನು ಇವಾಗ ಹೋಗ್ತಾ ಇರೋದೆ ಬ್ಲ್ಯಾಕ್ ಆಪ್ಸ್ಗೆ, ಕ್ಯಾಲಿಸ್ಥೆನಿಕ್ಸ್ಗೆ ವರ್ಕೌಟ್ ಮಾಡ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಏನ್ ಕಡಿಮೆ ಇದೆ ಅಷ್ಟೆಲ್ಲ ಮಾಡಿದೀರಾ ನೀವು? ಕಡಿಮೆನಾ? ತುಂಬಾ ಇದೆ ಬ್ರೋ. ಸಾಲ ಇದೆ, ಸಾಲ ನಾನ್ ಸಾಲ, ನಮ್ಮಪ್ಪ ಸಾಲ, ನಮ್ಮಪ್ಪನವರಪ್ಪ ಸಾಲ, ಅವನ ಅಮ್ಮನ ಸಾಲದ ಫ್ಯಾಮಿಲಿಯಲ್ಲಿ ಉಟ್ಬಿಟ್ಟಿದ್ದೀನಿ. ಅದಕ್ಕೆ ಆಲ್ಫಾ ಮೂವಿ ನೋಡಕ್ ಬಂದಿದ್ದೀನಿ. ಸೊ ಆಲ್ಫಾ ಮೂವಿ ನೋಡಿದ್ರೆ ಸಾಲ ಕ್ಲಿಯರ್ ಆಗುತ್ತೆ, ಅದಕ್ಕೆ ಆಲ್ಫಾ ಮೂವಿ ನೋಡಕ್ ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬ್ರೋ. ಎಲ್ಲ ನಿಮ್ಗೆಲ್ಲ ಇಷ್ಟ ಆಗಿರೋದು, ಜನಕ್ಕೆ ಇಷ್ಟ ಆಗಿ ಆ ಕ್ಲಾಪ್ಸು, ಆ ವಿಸಿಲ್ಲು ಅದೆಲ್ಲ ಬಂತಲ್ವ, ಅದೇ ಖುಷಿ ಇದ್ದಿದ್ದು. ಎಲ್ಲನೂ ಮಾಡಿದ್ದೆ. ಸೊ ವರ್ಡ್ ಆಫ್ ಮೌತ್ ಒಂದು ಕಾಯ್ತಾ ಇದ್ವಿ. ಸೊ ಜನದ್ದು ಇಲ್ಲಿ ರೆಸ್ಪಾನ್ಸು, ಕ್ಲಾಪ್ಸು, ವಿಸಿಲ್ಸು ಇದೆಲ್ಲ ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಸೊ ಅದೇ ಖುಷಿ. ಬಜ್ಜಿ ಕೊಡಲ್ವಾ? I thought want to sleep but last night sleep ಆಗಿಲ್ಲ. So if you want to move to Dubai with your family, ಕಾಸಿಲ್ಲ ಅಂದ್ರೇನು ಪರವಾಗಿಲ್ಲ, ಬಟ್ಟೆ ಹಾಕೊಳಕ್ಕಿಲ್ಲ ಅಂದ್ರೇನು ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿ. ಬೇಕಂದರೆ ಒಂದು 100 ರೂಪಾಯಿ, 50 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಕಮ್ಮಿ ದುಡೀರಿ. ಬಟ್ ಯಾವತ್ತು ಯಾವಂದಾರೋ ತಲೆ ಒಡೆದೇ ದುಡ್ಡು ಮಾಡಬೇಕು ಅಂತ ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಾಂದರೆ ಸಾಯಿಬಾಬಾ ದೇವ್ರು ನೋಡ್ತಾ ಇದ್ದಾರಲ್ವಾ, ಹಾಕೊಂಡು ರುಬ್ಬಿಡ್ತಾರೆ ಹಂಗೇನೆ, ರಪ್ ಅಂತ, ಜುಪ್ ಅಂತ. ನಕ್ಕನ್ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡು ಅಷ್ಟೇ. Yeah bro, drink bach.